ಎಲ್ಲರಿಗೂ ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡೋಣ ಬೆಳಗ್ಗೆ ಎದ್ದು ನಿನ್ನೆ ಭಾರಿ ಮಸ್ತಂಗೆ ಮಳೆ ಆಗಿತ್ರಿ. ಅದ್ರಕ್ಕೆ ವೆದರ್ ರೀ ಕೋಲ್ಡಂಗಿ ವೆದರ್ ಮಸ್ತಂಗಿತ್ರಿ. ಅದ್ರೊಳಗನ ಹಕ್ಕಿಗಳು ಚಿಲಿಪಿಲಿ ಸೌಂಡನು ಮಸ್ತಂಗಿತ್ರಿ. ಒಂದು 5 ನಿಮಿಷ ನಿಂತು ನಾನು ಹಂಗೆ ಫ್ರೆಶ್ ಅಪ್ ಅದು ಆಗಿರಿ ಒಂದು ರೌಂಡು ವಾಕಿಂಗ್ ಹೋಗಿ ಬರ್ತೀನಿ ನೋಡ್ರಿ. ಒಂದು ರೌಂಡ್ ಅಂದ್ರೆ 1 ಕಿಲೋಮೀಟ್ರ್ ತಕರೆ ವಾಕಿಂಗ್ ಹೋಗಿ ಬಂದುಬಿಡ್ತೀನಿ ರೀ. ನಮ್ಮ ವೇಟ್ ಲಾಸಿಗೆ ಜಲ್ದಿ ಹೆಲ್ಪ್ ಮಾಡತ್ರಿ. ಮತ್ತು ಅಲ್ಲಿದ್ದ ಬಂದ ಕೂಡೇನ ರೀ ನಮ್ಮ ಮನೆಯವರು ಜಲ್ದಿ ರೆಡಿ ಆಗ್ತಾರೆ. ನಮ್ಮ ಮನೆಯವ್ರು ಜಲ್ದಿನ ಡ್ಯೂಟಿಗೆ ಹೋಗ್ತಾರೆ. 7 ಗಂಟೆಗಂದ್ರೆ ಡ್ಯೂಟಿಗೆ ಹೋಗ್ತಾರೆ. ಅವ್ರಿಗೆ ಈ ಕಡೆ ಬಿಸಿನೀರು ರೆಡಿ ಮಾಡ್ಬೇಕ್ರಿ, ಈ ಕಡೆ ರಾಗಿ ಗಂಜಿನೂ ರೆಡಿ ಮಾಡಿಕೊಡ್ಬೇಕ್ರಿ. ನೀವು ವೇಟ್ ಲಾಸ್ ಕಡಿಮೆ ಮಾಡ್ಕೋಬೇಕಂದ್ರೆ ರೀ ಚಹಾ ರೀ ಮತ್ತು ಕಾಫಿ ಇವೆಲ್ಲ ಸ್ಕಿಪ್ ಮಾಡಿಬಿಡ್ಬೇಕ್ರಿ ಒಮ್ಗಿಲ್ಲ ಅಂದ್ರೆ ನೀವು ಒಬ್ರೊಬ್ರು ಕುಡಿಯೋರು ಇದ್ರಂದ್ರೆ 1 ಟೈಮ್ ತೊಗೋರಿ, 1 ಟೈಮ್ ಸಾಯಂಕಾಲ ತೊಗೋರಿ. ಬೆಳಗ್ಗೆ ನೀವು ರಾಗಿ ಗಂಜಿ ಹಿಂಗೇನ್ರ ತೊಗೊಂಡ್ರಂದ್ರೆ ನಿಮ್ಮ ವೇಟ್ ಪೂರ್ತಿ ಡೌನ್ ಆಗುತ್ತೆ ರೀ, ಕ್ಲೀನ್ ಆಗುತ್ತೆ ರೀ. ನಾನು 74 kg ಇದ್ದಕ್ಕಿನ ರೀ 70 kg ರೀ. ಏನಿಲ್ಲ ಅಂದ್ರೂ ಒಂದು 4 kg ವೇಟ್ ಲಾಸ್ ಆಗೈತೆ ರೀ ನಂದು. ಹಂಗೆ 15 ದಿನದಾಗನ 4 kg ವೇಟ್ ಲಾಸ್ ಆಗೈತೆ ರೀ. ರಾಗಿ ಗಂಜಿ ರೀ ನಾ 2 ಟೈಮ್ ಚಹಾ ಸ್ಕಿಪ್ ಮಾಡಿಬಿಟ್ಟೇನಿ ರೀ. ಬೆಳಗ್ಗೆ ರಾಗಿ ಗಂಜಿ ಕುಡಿದ್ನಿ ಅಂದ್ರೆ ಸಾಯಂಕಾಲ ನಾ ಏನು ತೊಗೊಳಂಗಿಲ್ಲ ರೀ. ಇನ್ನು ಸಾಯಂಕಾಲ ಒಂದು ರೌಂಡ್ ವಾಕಿಂಗ್ ಮಾಡಿ ಬರತ್ತೀನಿ ರೀ. ಅದು 1 ಕಿಲೋಮೀಟ್ರ್ ಅಷ್ಟು ಹೋಗಿ ವಾಕಿಂಗ್ ಮಾಡಿ ಬಂದುಬಿಡ್ತೀನಿ ರೀ. ಮತ್ತು ಊಟ ಆದ್ಮೇಲೆ ನಂಗೆ ಸಾಯಂಕಾಲ ನೈಟ್ ಹೋಗೋಕೆ ಆಗೋದಿಲ್ಲ ರೀ. ನಮ್ಮ ಮನೆಯವ್ರು ಲೇಟಾಗಿ ಬರುತ್ತಾರೆ ರೀ. ಅದ್ರೊಳಗ ಎಲ್ಲರೂ ಒಂಥರ ವೇಟ್ ಲಾಸ್ ಮಾಡ್ಬೇಕಂದ್ರೆ 7 ಗಂಟೆಗೆ ಊಟ ಮಾಡ್ಬೇಕಂತಾರೆ. ನಾನು ಹಾಗೇನು ಮಾಡಂಗಿಲ್ಲ ರೀ. ನಮ್ಮ ಮನೆಯವ್ರು ಬಂದ ಮ್ಯಾಗನ 10:30 ಒಂದೊಂದು ಟೈಮ್ 11 ಗಂಟೆ ಆಗಿಬಿಡುತ್ತೆ ರೀ. ಅವ್ರು ಬಂದಾಗನ ನಾ ಊಟ ಮಾಡ್ತೀನಿ ರೀ. ಒಂದು ಸ್ವಲ್ಪ ಲೈಟ್ ಹಂಗೆ ತಿಂತೀನಿ ರೀ. ಏನು ಭಾಳ ಅಂದ್ರೆ ಏನು ತಿನ್ನಂಗಿಲ್ಲ ರೀ. ಸಾಯಂಕಾಲ ರೈಸ್ ಒಂದು ಸ್ಕಿಪ್ ಮಾಡಿಬಿಡ್ಬೇಕು ರೀ. ಯಾಕಂದ್ರೆ ರೀ ಹಿಂಗೆ ರೊಟ್ಟಿ ರೀ ಈ ಕಡೆ ಚಪಾತಿ ಇದ್ರಂದ್ರೆ 2 ಚಪಾತಿ 2 ರೊಟ್ಟಿ ತಿಂದ್ರಂದ್ರೆ ರೀ ವೇಟ್ ಲಾಸಿಗೆ ಭಾಳ ಹೆಲ್ಪ್ ಆಗುತ್ತೆ ರೀ. ಮತ್ತು ಎಲ್ಲರೂ ಒಂಥರ ಅದು ಇದು ತಿಂದ್ರಂದ್ರೆ ಸಾಲೆಡ್ ತಿಂದ್ರೆ ವೇಟ್ ಲಾಸ್ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ, ಅದು ಏನೂ ಇಲ್ಲ ರೀ. ನಾವು ನಾರ್ಮಲ್ ಏನೇನು ಊಟ ಮಾಡ್ತೀವಿ ನೋಡಿರಿ ಅದು ತಿನ್ಕೋತನ ನಮಗೆ ವೇಟ್ ಲಾಸ್ ಕಡಿಮೆ ಆಗತ್ತೆ ರೀ. ಇದ್ರೊಳಗೆ ಚಹಾ ಕಾಫಿ ಇವು 2 ಸ್ಕಿಪ್ ಮಾಡ್ರೆ ನಮ್ಗೆ ವೇಟ್ ಲಾಸ್ ಜಲ್ದಿನ ಕಡಿಮೆ ಆಗತ್ತೆ ರೀ. ಹಾಗಾಗಿನ ಚಹಾ ಕಾಫಿ ಬಿಟ್ರಿ. ಮತ್ತು ಬೆಳಗ್ಗೆ ಎದ್ದ ಕೂಡಲೇ ರಾಗಿ ಗಂಜಿ 1 ಲೋಟ ನೀರು ರೀ ಎಷ್ಟು ಕುಡ್ಕೊಂತನ ವೇಟ್ ಲಾಸ್ ಕಡಿಮೆ ಆಗೈತೆ ನೋಡಿರಿ. ನನಗೆ 4 kg ಕಡಿಮೆ ಆಗೈತೆ ರೀ. 15 ದಿನದಾಗನ ಕಡಿಮೆ ಆಗೈತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿರಿ. ಮತ್ತೊಂದು ಏನಂದ್ರೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ನಾಷ್ಟ ಆದ್ಮ್ಯಾಗ ರೀ, ಊಟ ಆದ್ಮ್ಯಾಗ ಇದನ್ನ ಇಟ್ಕೊಂಡ್ರೆ ಮೊಸರು ನಮಗೇನು ಕ್ರೇವಿಂಗ್ಸ್ ಬರಲ್ಲಂಗೆ ಇಟ್ಕೋತೈತೆ ರೀ. ಮೊಸರು, ಬೆಲ್ಲ ಮತ್ತು ಪೆಪ್ಪರ್ ಪೌಡ್ರ್ ನೀವು ಇದೊಂದು ಸತಿ ಟ್ರೈ ಮಾಡಿ. ಇಲ್ಲಿ ಆಯಿಲ್ ಕಾಯ್ದೈತೆ ರೀ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಾಯಿಸ್ಕೊಂಡೇನಿ ರೀ. ಈ ಕಡೆ ರೀ ಟೊಮೊಟೊ ಉಳ್ಳಿಗಡ್ಡಿ ಇವೆಲ್ಲ ಕಟ್ ಮಾಡ್ಕೊಂಡಿ ನೋಡಿರಿ ಹಾಕೊಳಕತ್ತೇನೆ ರೀ ಪಲ್ಯ ಮಾಡೋಕೆ. ಈ ಕಡೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡೇನಿ ನೋಡಿರಿ ಪೂರ್ತಿ. ಬನ್ನಿ ಇದೊಂದು ಸ್ವಲ್ಪ ಉಳ್ಳಿಗಡ್ಡಿ, 1 ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡು ಹಾಕೊಳಕತ್ತೇನೆ ರೀ. ಇದು ಲಾಸ್ಟಿಗೆ ಹಾಕೊಳ್ಳೋಣ ರೀ ಟೊಮೊಟೊ ಹಣ್ಣು. ಇದೊಂದು ಸ್ವಲ್ಪ ಫ್ರೈ ಆಗಲಿ ರೀ ಎಣ್ಣೆ ಒಳಗೆ. ಇಷ್ಟಂಗೆ ಫ್ರೈ ಆದ್ರೆ ಈ ಪಲ್ಯ ಟೇಸ್ಟ್ ಆಗುತ್ತೆ ರೀ. ನೀವು ಒಂದು ಸತಿ ಮಾಡಿ ನೋಡಿರಿ. ಅದು ಹಾಕ್ಕೊಂಡಿದ್ದಾದ್ಮ್ಯಾಗನ ರೀ ಉಳ್ಳಿಗಡ್ಡಿ ಫ್ರೈ ಆದ ಕೂಡೇನ ರೀ ಟೊಮೊಟೊ ಹಣ್ಣು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಇದು ಇಷ್ಟಂಗೆ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಲೋ ಮೀಡಿಯಮ್ದಾಗ ಇಟ್ಕೋಬೇಕು ರೀ ಗ್ಯಾಸ್. ಫಾಸ್ಟಾಗಿ ಇಟ್ಕೋಬೇಡ್ರಿ, ಯಾಕಂದ್ರೆ ಟೊಮೊಟೊ ಹಣ್ಣು ಹಾಕಿದ್ಮ್ಯಾಗ ಇದನ್ನು ಆಗುತ್ತೆ. ಒಂದು ಚಿಟಿಕೆ ಅಷ್ಟನ ಅರಿಶಿನ ಪುಡಿ ರೀ. ಒಂದು ಚಿಟಿಕೆ ಅಷ್ಟನ ಅರಿಶಿನ ಪುಡಿ ಹಾಕೊಂಡೆ ಅಂದ್ರೆ ರೀ. ಈ ಕಡೆ ಒಂದು ಸ್ವಲ್ಪ ಖಾರದ ಪೌಡ್ರ್ ರೀ. ಈ ಕಡೆ ರೀ ನೀವು ಮಸಾಲೆ ಖಾರ ಇರ್ಲಿಕ್ಕಂದ್ರೆ ಹಿಂಗೆ ಗರಂ ಮಸಾಲ ಮತ್ತು ರೆಡಿಮೇಡ್ ಖಾರದ ಪೌಡ್ರ್ ಬರುತ್ತೆ ನೋಡಿರಿ, ಅದು ಯೂಸ್ ಮಾಡ್ರೂ ಟೇಸ್ಟ್ ಆಗುತ್ತೆ ರೀ. ಒಂದು ಸ್ವಲ್ಪ ಹಾಕೊಂಡೇನಿ ರೀ. ಇದನ್ನ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕು ರೀ. ಇಷ್ಟಂಗೆ ಅದ್ರ ಜೋಡಿ ಕಾಳು ನೆನೆ ಇಟ್ಟು ಹೋಗಿದ್ದೀನಿ ನೋಡಿರಿ,
ಅದನ್ನು ಹಾಕ್ಕೊಬೇಕ್ರಿ. ಒಂದು ವಾಶ್ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ಬೇಕು ನೋಡಿರಿ. ನಾ ಸ್ವಲ್ಪ ಮಾಡ್ಕೊಳಕತ್ತೀನಿ ರೀ ಮಕ್ಕಳು ಟಿಫಿನಿಗೆ ಅಂತಂದು ಅವ್ರ ಪಪ್ಪಾಗ ಇದನ್ನಾದ್ರೆ ತಿಂತಾರೆ. ಇದಕ್ಕಂದ್ರೆ ಅವ್ರಿಗೆ ಮತ್ತು ಮಧ್ಯಾಹ್ನಗಳು ಏನರ ಒಂದು ಸ್ವಲ್ಪ ಮಾಡಿಕೊಡ್ತೀವಿ. ಇದು ಮಕ್ಕಳು ಟಿಫಿನಿಗೆ ಚಲೋ ಆಗುತ್ತೆ ರೀ ಚಪಾತಿ ಜೋಡಿ, ಅದ್ರ ಸಂಬಂಧನ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ನೀರು ಹಾಕೊಂಡ್ಬಿಡೋದ್ರಿ ಇದ್ರೊಳಗೆ, ಭಾಳ ಏನಿಲ್ಲ ರೀ, ಸ್ವಲ್ಪ ಲೈಟಾಗಿ ಹಾಕೊಂಡ್ಬಿಡ್ಬೇಕು ರೀ. ಇದೊಂದು ಸ್ವಲ್ಪ ಕುದಿ ಬರುತ್ತಕ್ಕ ರೀ, ಇಷ್ಟಿದ್ರೆ ಸಾಕು ರೀ. ಆಗಲೇ ನಾವು ಉಪ್ಪು ಮಿಕ್ಸ್ ಮಾಡ್ಕೊಂಡಿಲ್ಲ ರೀ, ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಅದು ಮಸಾಲೆ ಕಾಟಕ್ಕೆ ರೀ ಕಮ್ಮಿ ಬಂದಂಗೆ ಆಗತ್ತೈತಿ ರೀ. ಒಂದು ಇಷ್ಟ ಬೆಲ್ಲ ತಗೊಂಡು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಎಲ್ಲ. ಇದೊಂದು 5 ಮಿನಿಟ್ ಎಲ್ಲ ಕುದ್ದು ಆದ ಕೂಡ ಒಂದು 5 ನಿಮಿಷ ಬೇಕು ರೀ ಇದಕ್ಕೆ. ಇದನ್ನು ಆಗಕ್ಕೆ ಬಾಯ್ಲ್ ಆಗಕ್ಕೆ. ಬಾಯ್ಲ್ ಆತಂದ್ರೆ ಮಸ್ತ್ ಹಿಂಗೆ ಹಿಟ್ಟು ಕಲಸಿ ಇಟ್ಟು ಹೋಗಿದ್ದೀನಿ ರೀ. ಈಗ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕು ರೀ. ಚಲೋ ಆಗೈತಿ. ಹೆಂಗೈತಿ ಅವರು? ಸೂಪರ್. ಸೂಪರ್. ಬಾಯ್ ಬಾಯ್. ಓಕೆ ಮಾ. ಹೋಗ್ಬರ್ತೀವಿ ಎಲ್ಲರೂ. ಬಾಯ್. ಎಲ್ಲರಿಗೂ ಬಾಯ್. ಇಬ್ಬರು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಕೊಳ್ಳಿ ಆದ್ಕೊಳ್ಳೇನ ರೀ ಈ ಕಡೆ ಮನೆ ಪೂಜೆ ಸಿಂಪಲಾಗಿ ಮುಗಿಸ್ಬಿಟ್ಟಿದ್ದೆ ನೋಡ್ರಿ. ಪಟ ಎಲ್ಲ ಕಸ ಹುಡುಗಿ ಮನೆ ಒರೆಸ್ರಿ ಮಕ್ಕಳು ಟಿಫಿನಿಗೆ ಅಂತಂದು ಚಪಾತಿ ಪಲ್ಯ ಎಲ್ಲ ಮಾಡಿ ಕಟ್ಟಿ ಆದ್ಕೊಳ್ಳೇನ ರೀ ಸಿಂಪಲಾಗಿನ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ರೀ. ಇವತ್ತು ಸೋಮವಾರನೂ ಇತ್ತು ಹಂಗೆ ದೇವ್ರ ದೀಪ ಅದು ಹಚ್ಕೊಳ್ಳೇನ ಈ ಕಡೆ ನಾನೇ ನಾಷ್ಟಾಗಂತಂದು ಒಂದು ಸ್ವಲ್ಪ ಸುಸ್ಲಾ ಮಾಡ್ಕೊಂಡಿದ್ದೀನಿ ನೋಡ್ರಿ. ಸುಸ್ಲಾ ಮಾಡ್ಕೊಂಡು ಒಂದು ಸ್ವಲ್ಪ ಈ ಕಡೆ ಮೊಸರು, ಒಂದು ಸ್ವಲ್ಪ ಪೆಪ್ಪರು, ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ತೊಗೊಂಡಿನಿ ನೋಡ್ರಿ. ಯಾಕಂದ್ರೆ ರೀ ಇದು ಒಂದು ಟೈಮು ಊಟ ಆದ್ಮ್ಯಾಗ ನಾಷ್ಟ ಆದ್ಮ್ಯಾಗಿಂದ ತೊಗೊಂಡ್ರೆ ರೀ ನಮ್ಮ ವೇಟ್ ಲಾಸ್ ಕಡಿಮೆ ಆಗತ್ತೆ ರೀ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ಯಾರೇ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗ್ನಾಗ ಸಿಗ್ತೀನಿ ರೀ. ಮತ್ತು ಈ ರೆಸಿಪಿ ಬೆಲ್ಲದ್ದು ಮತ್ತು ಏನಂದ್ರೆ ಮೊಸರು ಹೆಂಗೆ ನೀವು ರೆಡಿ ಮಾಡಿ ಹೆಂಗೆ ಯಾವಾಗ ತೊಗೋತೀರಿ ಅದನ್ನ ತಿಳಿಸ್ಕೊಡ್ರಿ ಅಂತಂದ್ರೆ ಮುಂದಿನ ಬ್ಲಾಗ್ನ ನೀಟಾಗಿ ಹೇಳ್ಕೊಡ್ತೀನಿ ರೀ. ಪ್ಲೀಸ್ ಒಂದು ಲೈಕ್ ಮಾಡಿರಿ.